Hello guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಸೆಕೆಂಡ್ ಸೆಮ್ ಬಿ ಕಾಮ್ ಅವ್ರದ್ದು ಕ್ವಶನ್ ಪೇಪರ್ ಆ್ಯಸ್ ಪರ್ ಎಸ್ ಸಿ ಪಿ ಸಿಲೆಬಸ್ ಪ್ರಕಾರ ಕ್ವಶನ್ ಪೇಪರ್ ನೋಡ್ತಿದ್ವಿ. ಆ್ಯಸ್ ಪರ್ ಎಸ್ ಸಿ ಪಿ ಸಿಲೆಬಸ್ ಪ್ರಕಾರ ಇರೋದೊಂದೇ ಕ್ವಶನ್ ಪೇಪರು. ಅದೇ ಕ್ವಶನ್ ಪೇಪರ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಿದ್ದೀರಿ. ಆ್ಯಂಡ್ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ನಾನು ಕನ್ನಡ ಎಕ್ಸ್ಪ್ಲನೇಷನ್ ಪ್ರತಿಯೊಂದು ಪೋಯಮ್ದು ಲೆಸನ್ದು ಆ್ಯಂಡ್ ನಾಟಕದ್ದು ಸಹ ಮಾಡಾಕಿದ್ದೀನಿ. ನೀವು ಹೊಸ್ದಾಗಿ ವಿಸಿಟ್ ಮಾಡ್ತಿದ್ರೆ ಒಂದ್ಕಿತ ನಾನು ಯೂಟ್ಯೂಬ್ ಚಾನಲ್ನ ಚೆಕ್ಔಟ್ ಮಾಡ್ಬೋದು, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಪ್ಲೇಲಿಸ್ಟ್ ಸಿಗುತ್ತೆ, ನೀವು ಆರಾಮಾಗಿ ಹೋಗಿ ನೋಡ್ಬೋದು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಹೊಸ್ದಾಗಿ ವಿಸಿಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗದಿರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿ. ಬಿಕಾಸ್ ನಿಮ್ಗೆ ಏನೇ ಒಂದು ಇದೇ ಸಬ್ಜೆಕ್ಟ್ ಅಲ್ಲ, ಪ್ರತಿಯೊಂದು ಸಬ್ಜೆಕ್ಟ್ದು ನಾನು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಸಹ ನಾನು ಹಾಕ್ತಿದ್ದೀನಿ. ಪ್ರತಿಯೊಂದು ಸಬ್ಜೆಕ್ಟ್ಸ್ದು ನಾನು ಎಕ್ಸ್ಪ್ಲನೇಷನ್ ವಿಡಿಯೋ, ಇಂಪಾರ್ಟೆಂಟ್ ಕ್ವಶನ್ಸು ಆ್ಯಂಡ್ ಪ್ರತಿಯೊಂದು ಸೆಕೆಂಡ್ ಸೆಮ್ದು ಎಲ್ಲ ಅಪ್ಡೇಟು ಕೊಡ್ತಿರ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಜಾಯ್ನ್ ಆಗಿ. ಅಲ್ಲೂ ಸಹ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಷನ್ ಯೂಟ್ಯೂಬ್ ಕಡೆಯಿಂದ ಬಂದಿರೋದು ವಾಟ್ಸಪ್ ಕಡೆಯಿಂದ ಪಕ್ಕ ಬರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಬೇಗ ಹೋಗಿ ಚೆಕ್ಔಟ್ ಮಾಡಿ ಫಾಲೋ ಮಾಡ್ಕೊಳ್ಳಿ ವಾಟ್ಸಪ್ ಗ್ರೂಪ್ನ. ಆ್ಯಂಡ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಡೈರೆಕ್ಟ್ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ನಿಮಗೆ ಬಂದು 80 ಮಾರ್ಕ್ಸ್ಗೆ ಇರುತ್ತೆ ಆ್ಯಂಡ್ 3 hours ಇರುತ್ತೆ ನಿಮಗೆ ಟೈಮಿಂಗ್. ಫಸ್ಟ್ ಮೇನಲ್ಲಿ ಬಂದುಬಿಟ್ಟು ಭಾವಾರ್ಥ ಬರೆಯೋದಿರುತ್ತೆ. ಭಾವಾರ್ಥ ಸಹ ನಾನು ಪ್ರತಿಯೊಂದು ಪೋಯಮ್ದು ನಾನು ಒಂದೊಂದು ಪ್ಯಾರಾನೂ ಸಹ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಹೊಸ್ದಾಗಿ ವಿಸಿಟ್ ಮಾಡಿರೋರು ಪ್ಲೀಸ್ ಅದನ್ನು ಒಂದ್ಕಿತ ಚೆಕ್ಔಟ್ ಮಾಡಿ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು 2 marks ಆಗಿರುತ್ತೆ, ಕವಿಗಳ ಬಗ್ಗೆ ಬರೆಯೋದು. ಆ್ಯಂಡ್ ಥರ್ಡ್ ಮೇನ್ ಬಂದುಬಿಟ್ಟು ಆಗಿರುತ್ತೆ 6 marksನ ಬರೆಯೋದು. ಆ್ಯಂಡ್ ನಿಮ್ಗೇನಾದರೂ ನೋಟ್ಸ್ ಬೇಕು ಸೆಕೆಂಡ್ ಸೆಮ್ದು ಕನ್ನಡ ಅಂದರೆ ಕನ್ನಡ ಮಾತ್ರ ಅಲ್ಲ, ಎಲ್ಲ ಸಬ್ಜೆಕ್ಟು ನನ್ನ ಹತ್ರ ಅವೈಲೇಬಲ್ ಇದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಇನ್ಸ್ಟಾ ಲಿಂಕ್ ಕೂಡ ಇದೆ. ಎಲ್ಲನ ಬಂದು ನೀವು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟೋದನ್ನು ಪೇ ಮಾಡಬೇಕಾಗಿರುತ್ತೆ. ಆ್ಯಂಡ್ ಈ ವಿಡಿಯೋನ ನನಗೆ ಶೇರ್ ಮಾಡಿದ್ರೆ ಈಸಿಯಾಗಿ ನೋಟ್ಸ್ ಸೆಂಡ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೆಟ್ ಮೀ ನೋ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಕ್ಲಾರಿಫೈ ಮಾಡ್ಕೊಡ್ತೀನಿ. ಯಾವುದೇ ಕ್ವಶನ್ ಪೇಪರ್ ಬೇಕು ಅಂದರೂ ಅಷ್ಟೇ, ಯಾವುದೇ ಇಂಪಾರ್ಟೆಂಟ್ ಕ್ವಶನ್ಸ್ ನೋಟ್ಸ್ ಬೇಕು ಅಂದರೂ ಇಲ್ವಾ, ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂದರೂ ಅಷ್ಟೇ. ಆ್ಯಂಡ್ ಸೆಕೆಂಡ್ ಮೇನ್ ಆಗಿರುತ್ತೆ 2 marksನ ಬರೆಯೋದು. 10 marksನ ಬರೆಯೋದಾಗಿರುತ್ತೆ. 2 questions ಬರೀಬೇಕು, ಅವ್ರು 4 questionsನ ಕೇಳ್ತಾರೆ. ನೆಕ್ಸ್ಟ್ ಮೇನ್ ಆಗಿರುತ್ತೆ 5 questionsನ ಬರೀಬೇಕು. ಅವರು 5 marksದು 3 questionsನ ಕೇಳಿರ್ತಾರೆ, ನೀವು 2 questionಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಆಗಿರುತ್ತೆ ಎಷ್ಟು ಕ್ವಶನ್ ಬರೀಬೇಕು, ನೀವು 1 questionನ ಬರೀಬೇಕು. 10 marks ಆಗಿರುತ್ತೆ. ಅವ್ರು ಎಷ್ಟು ಕ್ವಶನ್ಸ್ ಕೇಳ್ತಾರೆ, 2 questionsನ ಕೇಳ್ತಾರೆ. ಆ್ಯಂಡ್ ಇಲ್ಲಿಗೆ ಕನ್ನಡ ಕ್ವಶನ್ ಪೇಪರ್ ಅನ್ನೋದು ಎಂಡ್ ಆಗುತ್ತೆ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಇಲ್ಲ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಡ್ತೀನಿ. ಆ್ಯಂಡ್ ನೋಟ್ಸ್ ಬೇಕು ಅಂದರೂ ಅಷ್ಟೇ ಅದೇ ನಂಬರ್ಗೆ ವಾಟ್ಸಪ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ ಪೇಪರ್ಸ್ದು ವೀಡಿಯೋಸ್ ಬರ್ತಾ ಇರುತ್ತೆ.